ಎಲ್ರಿಗೂ ನಮಸ್ಕಾರ. ಚಿಕ್ಕಪ್ಪನ 51ನೇ ಹುಟ್ಟಿದಬ್ಬ. ಪ್ರತಿ ವರ್ಷ ನಾವು ಚಿಕ್ಕಪ್ಪನ ಬರ್ಡೇಗೆ ಯಾವಾಗಲೂ ಕಾಯ್ತಾ ಇದ್ವಿ. ರಾತ್ರಿನೇ ಎಲ್ಲ ಜನ ಮನೆ ಹತ್ರ ಬರ್ತಾ ಇದ್ರು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಜೊತೆಗೆ ಅದಾದ್ಮೇಲೆ ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾ ಇದ್ರು. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪನ ಆಗ್ತಾ ಇತ್ತು. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇದ್ರು. ಯಾವುದು ಆತರ ಈ ವರ್ಷ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ವರ್ಷನೂ ನಮ್ಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದ್ರೆ ಇವಾಗ ಏನಾದ್ರೆ ಇವತ್ತಿನ ದಿವಸ ನಾವು ಅದು ಏನ್ ಖುಷಿ ಪಡ್ಬೇಕಾ ಬೇಜಾರಾಗ ಗೊತ್ತೇ ಆಗಲ್ಲ. ಒಂದ್ ಸಂತೋಷ ಏನಂದ್ರೆ ಇವತ್ತು ಎಲ್ಲಾ ಏರಿಯಾಗಳಲ್ಲಿ ಎಲ್ಲಾ ಗಲ್ಲಿನೂ ಅವ್ರ ಹಬ್ಬ ತರ ಆಚರಿಸ್ತವ್ರ ಹುಟ್ಟುಹಬ್ಬನ. ಎಲ್ಲಾ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡ್ಸವ್ರೆ, ಬೇರೆ ತರ ತಿಂಡಿ ಮಾಡ್ಸವ್ರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲಾ ಕಡೆ ಜನರಿಗೆ ಅನ್ನದಾನ ಆಗ್ತದೆ ಅಂದ್ರೆ ರಕ್ತದಾನ ಮಾಡ್ತಾರೆ. ಪ್ರತಿ ವರ್ಷ ಅವ್ರು ಹುಟ್ಟುಹಬ್ಬನ ಆಚರಣೆ ಬೇರೆ ಬೇರೆ ರೀತಿ ಮಾಡ್ತಾರೆ. ಖುಷಿ ಆಗುತ್ತಪ್ಪ ನಿಜವಾಗ್ಲೂ. ಅಫ್ಕೋರ್ಸ್ ಅಂದ್ರೆ ಇವಾಗ ನೀವ್ ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ತರ ಸೆಲಿಬ್ರೇಷನ್ ಇತ್ತು ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ತರಾನೇ ಇತ್ತು, ಅದೇ ಸೆಲಿಬ್ರೇಷನ್. ಪಾಪ ಎಷ್ಟೊಂದ್ ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲಾ ತರ ಇಮೋಷನ್ಸ್ ಇತ್ತು. ನಿಜವಾಗ್ಲು ನಂಬಕ್ಕಾಗಲ್ಲಪ್ಪ ಇವತ್ತು ಅವ್ರು ನಮ್ ಜೊತೆಗಿದ್ದಾರೆ ಅಂದ್ರೆ ಅದಕ್ಕಿರೋ ಅವ್ರ ಅಭಿಮಾನಿಗಳೇ ಕಾರಣ. ಅವ್ರಿಗೆ ಬರ್ಡೇ ಅಂದ್ರೆ ಎಲ್ಲಾ ಜನರು ನೋಡಕ್ ತುಂಬಾ ಇಷ್ಟ ಆಯ್ತು. ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ, ತುಂಬಾ ಇಷ್ಟ. ನಾವು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ ಇವತ್ತು ಏನ್ ಕೊಡೋದು, ಏನ್ ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ವಿ. ಅವ್ರಿಗೆ ಗಿಫ್ಟ್ಸ್ ಬರ್ಡೇ ಅಂದ್ರೆ ಅವ್ರು ತುಂಬಾ ಅಂದ್ರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದ್ರು ಸಖತ್ ಇಷ್ಟ ಪಡೋರು. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಅದನ್ನ ತಗೊಂಡ್ಬಂದ್ಬಿಟ್ಟು ನನ್ಗೆ ವಿನುಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋದು. ಹೊಸ ಕ್ಯಾಮ್ರಾ ಬಂದ್ರೆ ಏನೇ ಬಂದ್ರು, ಈಗ ಹೊಸ ಲ್ಯಾಪ್ಟಾಪ್ ಬಂದ್ರು, ಇನ್ಫ್ಯಾಕ್ಟ್ ನನ್ಗೆ ವಿನುಗೆ ನಮ್ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ ಚಿಕ್ಕಪ್ಪ. ಅವ್ರು ನಮ್ ಚಿಕ್ಕಪ್ಪದಂತೂ ಎಲ್ಲಾ ಸಿನಿಮಾ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿ. ಇನ್ಫ್ಯಾಕ್ಟ್ ನನ್ ಜ್ಞಾಪಕ ಇದೆ ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ ತಾತನ ಜೊತೆನೂ ನೋಡಿದ್ದು ನನ್ನ ಜ್ಞಾಪಕ ಇದೆ. ಸರ್ ಈಗ ಅಪ್ಪು ಸರ್ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಾವು ಇರಲ್ಲ ಊರಲ್ಲಿ ಈ ಸಲ ಬೇಡ ಅಂತ ಹೇಳಿ. ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಇವತ್ತು ಒಂದ್ ಕಡೆ ಖುಷಿ ಆಗುತ್ತೆ, ಅವ್ರ ಹುಟ್ಟುಹಬ್ಬ ಎಲ್ಲಾರು ಈ ತರ ಆಚರಣೆ ಮಾಡ್ತಿದ್ದಾರೆ, ಅದೇ ತರ ಬೇಜಾರು ಆಗುತ್ತೆ ಅವ್ರ ಇಲ್ಲ ಅಂತ ನಾನು ಅನ್ಕೊಳಲ್ಲ. ಇವತ್ತು ಪ್ರತಿಯೊಬ್ರು ಮುಖ ನೋಡಿದ್ರೆ ನಮ್ ಚಿಕ್ಕಪ್ಪ ಯಾರಿಗೆ ಚಿಕ್ಕಪ್ಪ ತುಂಬಾ ವರ್ಷ ತುಂಬಾ ಚಿಕ್ಕ ಗಿಫ್ಟ್ ಕೊಟ್ಟಿದ್ವಿ. ಆ ವರ್ಷ ಗೊತ್ತಿರುತ್ತೆ ಒಂದು ಐಡಿಯಾ ಅಲ್ಲಿ ಚಿಕ್ಕಪ್ಪಗೆ ಏನ್ ಇಷ್ಟ ಆಗುತ್ತೆ, ಇಲ್ಲ ಹೊಸದೇನು ಮಾರ್ಕೆಟ್ಗೆ ಬಂದಿರುತ್ತೆ, ಇಲ್ಲ ಒಂದು ಜಾಸ್ತಿ ಅಂದ್ರೆ ಟಿ ಶರ್ಟ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಆತರ ಟಿ ಶರ್ಟ್ ಅಂತೂ ಪ್ರತಿ ವರ್ಷ ಒಂದ್ ಟಿ ಶರ್ಟ್ ಕೊಟ್ಟೆ ಕೊಡ್ತೀನಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವಿಡಿಯೋಸ್ ಯಾವ್ದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟಿ ಶರ್ಟ್ ನಾನು ಇನ್ನು ಕೊಟ್ಟಿರೋ ಟಿ ಶರ್ಟ್. ಫಸ್ಟ್ ಅವ್ರ ಒಂದ್ ಟಿ ಶರ್ಟ್ ಹಾಕೊಂಡ್ಬರೋರು, ನಾವ್ ಗಿಫ್ಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಡ್ಬರೋರು. ಯಾವಾಗ್ಲೂ ಅಂತೂ ಅದಂತೂ ಜ್ಞಾಪಕ ಇದೆ. ಟಿ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋರು. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ, ಅದು ಸಸ್ಪೆನ್ಸ್ ಅಂತೀವಿ ನಾನು, ಇವತ್ತಿಲ್ಲ, ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು.